ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 24 ಗಮನಿಸಿ. 3 ಅಂಕಗಳ ಪ್ರಶ್ನೆಯಾಗಿದೆ. ಇದರಲ್ಲಿ ಎ, ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನು ವಿವರಿಸಿ. ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣು ಹೇಗೆ ಉಂಟಾಗುತ್ತದೆ? ಸೋಡಿಯಂನ ಪರಮಾಣು ಸಂಖ್ಯೆ 11 ಅಲ್ವಾ? ಸೋಡಿಯಂನ ಪರಮಾಣು ಸಂಖ್ಯೆ 11. ಇದರ ಇಲೆಕ್ಟ್ರಾನ್ ವಿನ್ಯಾಸ 2 8 1. KLM ನಲ್ಲಿ ಇದು ಅನುಕ್ರಮವಾಗಿ 2 8 ಮತ್ತೆ ಗಳನ್ನ ಹೊಂದಿರುತ್ತೆ. ಕ್ಲೋರಿನ್ ಪರಮಾಣು ಸಂಖ್ಯೆ 17. ಇದರ ಎಲೆಕ್ಟ್ರಾನಿಕ್ ವಿನ್ಯಾಸ K ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ಗಳು, L ಶೆಲ್ ನಲ್ಲಿ 8 ಎಲೆಕ್ಟ್ರಾನ್ಗಳು, M ಶೆಲ್ ನಲ್ಲಿ 7 ಎಲೆಕ್ಟ್ರಾನ್ಗಳು. ಸೋಡಿಯಂ ತನ್ನ ಹೊರಕವಚದಲ್ಲಿ 1 ಹಾಗೂ ಕ್ಲೋರಿನ್ ತನ್ನ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ನೋಡಿ, ಇಲ್ಲಿ 1 ಇದೆ, ಇದರಲ್ಲಿ 7 ಇದೆ. ಅಷ್ಟಕ ವಿನ್ಯಾಸ ಸಂಪೂರ್ಣವಾಗಬೇಕಾದರೆ ಸೋಡಿಯಂ ತನ್ನ ಹೊರಕವಚದಲ್ಲಿನ 1 ಎಲೆಕ್ಟ್ರಾನ್ ಅನ್ನು ಕ್ಲೋರಿನ್ ಪರಮಾಣುವಿಗೆ ವರ್ಗಾಯಿಸುತ್ತದೆ. 1 ಎಲೆಕ್ಟ್ರಾನ್ ಕಳೆದುಕೊಂಡ ಸೋಡಿಯಂ ಪರಮಾಣು ಧನ ಆವೇಶ ಪಡೆದು ಅದರಂತೆ 1 ಎಲೆಕ್ಟ್ರಾನ್ ಪಡೆದುಕೊಂಡ ಕ್ಲೋರಿನ್ ಪರಮಾಣು ಋಣ ಆವೇಶ ಪಡೆದು ಋಣ ಅಯಾನ್. ಸೋಡಿಯಂ ಮತ್ತು ಕ್ಲೋರಿನ್ ಅಯಾನ್ಗಳು ಪರಸ್ಪರ ವಿರುದ್ಧವಾದ ವಿದ್ಯುದಾವೇಶ ಹೊಂದಿದ್ದು ಅವುಗಳ ನಡುವೆ ಪ್ರಬಲ ವಿದ್ಯುದಾಕರ್ಷಣ ಬಲ ಉಂಟಾಗಿ ಅಯಾನಿಕ್ ಬಂಧ ಏರ್ಪಡುತ್ತದೆ. ಇಲ್ಲಿ ಅಷ್ಟಕ ವಿನ್ಯಾಸ ಸಂಪೂರ್ಣ ಆಗಬೇಕಂದ್ರೆ ಸೋಡಿಯಂದಲ್ಲಿ ಯಾವಾಗಲೂ 1 ಎಲೆಕ್ಟ್ರಾನ್ ಇರುತ್ತೆ. ಇದು ಹೊರಕವಚದ ಎಲೆಕ್ಟ್ರಾನ್ ಹೇಳ್ತಾ ಇರೋದು. ಅದೇ ತರ ಕ್ಲೋರಿನ್ ನಲ್ಲಿ ಎಷ್ಟಿದೆ? ಹೊರಕವಚದಲ್ಲಿ ಒಟ್ಟು 7 ಎಲೆಕ್ಟ್ರಾನ್ಗಳಿವೆ. ಕ್ಲೋರಿನ್ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ ಇದೆ. ಈಗ ಕ್ಲೋರಿನ್ ಅಷ್ಟಕ ವಿನ್ಯಾಸವನ್ನ ಹೊಂದಬೇಕಂದ್ರೆ ಇದಕ್ಕೆ 1 ಎಲೆಕ್ಟ್ರಾನ್ ಬೇಕು. ಅಷ್ಟ ಅಂದ್ರೆ ಎಷ್ಟು? 8. 7 ಇದೆ, 1 ಎಲೆಕ್ಟ್ರಾನ್ ಬೇಕು. ಸೋಡಿಯಂಗೆ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆಗಿದೆ. ಯಾರಾದ್ರೂ ತಗೊಳ್ಳೋರಿಂದ ಕಾಯ್ತಿದೆ. ಸೋಡಿಯಂ ಏನ್ ಮಾಡುತ್ತೆ? ಕ್ಲೋರಿನ್ ಎಲೆಕ್ಟ್ರಾನ್ ಅನ್ನ ಕೊಡುತ್ತೆ. ಅವಾಗ ಏನಾಯ್ತು? ಸೋಡಿಯಂ ಇರುವಂತದ್ದು ಪ್ಲಸ್ ಆಯ್ತು. ಕ್ಲೋರಿನ್ ಏನಾಯ್ತು? 1 2 5 6 7 8 ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನ ಹೊಂದಿದ್ದು ಮೈನಸ್ ಅಂತ ಕರೆಸ್ಕೊಳ್ತಾ ಇದೆ. ಈ ರೀತಿಯಾಗಿ ಸೋಡಿಯಂ ಕ್ಲೋರೈಡ್ ಉಂಟು. ಇಲ್ಲಿ ಪ್ಲಸ್ ಚಾರ್ಜ್ ಬರುತ್ತೆ, ಮೈನಸ್ ಚಾರ್ಜ್ ಬರುತ್ತೆ. ಆ ಕಾರಣದಿಂದ ಏನಾಗುತ್ತೆ? ಇವುಗಳ ನಡುವೆ ಪ್ರಬಲ ವಿದ್ಯುದಾಕರ್ಷಣ ಬಲ ಉಂಟಾಗಿ ಅಯೋನಿಕ್ ಬಂಧ ಏರ್ಪಡುತ್ತದೆ. ಥ್ಯಾಂಕ್ ಯು.